ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ. ಇವತ್ತಿನ ಅಧ್ಯಾಯ ಸಂಖ್ಯಾಶಾಸ್ತ್ರ. ನೋಡಿ ಮಕ್ಕಳೇ, ಸಂಖ್ಯಾಶಾಸ್ತ್ರ ನಾವು ಭಾರತದ ಜನಸಂಖ್ಯೆ ಸಾಧಾರಣವಾಗಿ 2050ರಲ್ಲಿ ಎಷ್ಟಾಗಲಿದೆ, ಅದೇ ರೀತಿ ವಿವಿಧ ರಾಜ್ಯಗಳು ಮತ್ತು ದೇಶಗಳಲ್ಲಿನ ಸಾಕ್ಷರತಾ ಪ್ರಮಾಣ ಎಷ್ಟಿದೆ, ಹಾಗೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಮುಂದೆ 10-15 ವರ್ಷಗಳಲ್ಲಿ ಏನಾಗ್ಬೋದು. ಸೊ ಇಂತಹ ಸಮಸ್ಯೆಗಳಿಗೆ ಉತ್ತರ ದೊರಕಿಸಿಕೊಡುವಂತಹ ಒಂದು ಗಣಿತದ ಭಾಗವೇ ಏನಾಗುತ್ತೆ ಮಕ್ಕಳೇ, ಸಂಖ್ಯಾಶಾಸ್ತ್ರ. ಓಕೆ, ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ಚರ್ಚಿಸ್ತಾ ಇರ್ತೇವೆ ಅಲ್ವಾ. ಸರಾಸರಿ ಮಳೆ, ಒಂದು ಪ್ರದೇಶದ ನಿರ್ದಿಷ್ಟ ಕನಿಷ್ಠ ಮತ್ತು ಗರಿಷ್ಠ ಉಷ್ಣಾಂಶಗಳು, ಅದೇ ರೀತಿ 1 ಎಕರೆಗಳಲ್ಲಿ ಬೆಳೆಯಬಹುದಾದ ಸರಾಸರಿ ಫಸಲು, ಹಾಗೆ ಒಬ್ಬ ಕ್ರಿಕೆಟ್ ಆಟಗಾರನು ಮಾಡಿದಂತಹ ರನ್ಗಳ ಸರಾಸರಿ. ಸೊ ಇವುಗಳ ಎಲ್ಲ ಕಡೆಗಳ ಇಂಥ ಹಲವು ವಿಷಯಗಳಲ್ಲಿ ಏನಾಗುತ್ತೆ ಮಕ್ಕಳೇ, ಈ ಸಂಖ್ಯಾಶಾಸ್ತ್ರ ತುಂಬಾ ಉಪಯುಕ್ತವಾಗತ್ತೆ. ಹಾಗಾದ್ರೆ ಸಂಖ್ಯಾಶಾಸ್ತ್ರ ಎಂದರೇನು? ಇದು ಒಂದು ಗಣಿತದ ಶಾಖೆಯಾಗಿದ್ದು ಸಾಂಖ್ಯಿಕ ದತ್ತಾಂಶಗಳ ಸಂಗ್ರಹಣೆ, ನಿರೂಪಣೆ ಮತ್ತು ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ ಕೊಡುವಂತಹ ಒಂದು ಶಾಸ್ತ್ರ ಅಲ್ವಾ. ಸೊ ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಂಡಿದ್ದೀರಾ. ಓಕೆ, ಸೊ ಈ ಸಂಖ್ಯಾಶಾಸ್ತ್ರ ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗತ್ತೆ, ಎಲ್ಲೆಲ್ಲಿ ಅನ್ವಯವಾಗತ್ತೆ ಮಕ್ಕಳೇ. ಸೊ ಎಲ್ಲೆಲ್ಲಿ ಅನ್ವಯವಾಗತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಹೋದ್ರೆ, ಸೊ ಇದರ ವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. ಸೊ ಇಲ್ಲಿ ನಮಗೆ ಈ ಒಂದು ವಿಶ್ಲೇಷಣಾತ್ಮಕ ಅಂಕಿ ಅಂಶಗಳು, ಆವರ್ತನ ಶೇಕಡಾವಾರು ಸಂಬಂಧಗಳಲ್ಲಿ, ಅದೇ ರೀತಿ ಈಗ ನೀವು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ತಗೊಂಡ್ರೆ ಅಲ್ಲಿ ಕೂಡ ಅಪ್ಲಿಕೇಬಲ್ ಆಗತ್ತೆ. ಅದೇ ರೀತಿ ಒಂದು ಮಾದರಿ ರಚನೆಗಳಲ್ಲಿ, ಹಾಗೆ ಹಾಸ್ಪಿಟಲ್ಸ್, ಸೊ ಹಾಸ್ಪಿಟಲ್ಸ್ ಗಳಲ್ಲೂ ಕೂಡ ಇದರ ಅನ್ವಯಗಳು ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್, ವಾಣಿಜ್ಯ ಕ್ಷೇತ್ರದಲ್ಲಿ ಸೊ ಇದರ ಅನ್ವಯಗಳನ್ನ ನಾವು ತುಂಬಾ ದೊಡ್ಡ ವ್ಯಾಪ್ತಿಗಳಲ್ಲಿ ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೇವೆ ಮಕ್ಕಳೇ. ಸೊ ನೀವು ಈಗಾಗಲೇ ಸಂಖ್ಯಾಶಾಸ್ತ್ರವನ್ನ ಕಲ್ತಿದ್ದೀರಾ. ಸೊ ಅಲ್ಲಿ ಯಾವ ಯಾವ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡಿದ್ದೀರಾ? ಮಧ್ಯಾಂಕಗಳನ್ನ ಕಂಡುಹಿಡಿಯೋದು, ಸರಾಸರಿಯನ್ನ ಕಂಡುಹಿಡಿಯೋದು, ಅದೇ ರೀತಿ ಬಹುಲಕಗಳನ್ನ ಕಂಡುಹಿಡಿಯೋದನ್ನ ಅಭ್ಯಾಸ ಮಾಡಿದ್ರಿ ಅಲ್ವಾ. ರೂಢಿ ಬೆಲೆ ಅಂತ ಹೇಳ್ತೇವೆ. ಸೊ ಈ ಒಂದು 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ನಾವು 3 ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ಸೊ ಸರಾಸರಿ, ಅವರ್ಗೀಯ ದತ್ತಾಂಶಗಳ ಸರಾಸರಿ, ವರ್ಗೀಯ ದತ್ತಾಂಶಗಳ ಸರಾಸರಿ, ಹಾಗೂ ವರ್ಗೀಕೃತ ದತ್ತಾಂಶಗಳ ಸರಾಸರಿ, ವರ್ಗೀಕೃತ ದತ್ತಾಂಶಗಳ ಬಹುಲಕ ಹಾಗೂ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕಗಳನ್ನ ಅಭ್ಯಾಸ ಮಾಡ್ತೀರಾ ಮಕ್ಕಳೇ. ಸೊ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ನೀವು ವರ್ಗೀಕೃತ ದತ್ತಾಂಶಗಳ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳನ್ನ ಅಭ್ಯಾಸ ಮಾಡಿದ್ರಿ. ಈ ಒಂದು ತರಗತಿಯಲ್ಲಿ ನೀವು ವರ್ಗೀಕೃತ ದತ್ತಾಂಶಗಳ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳನ್ನ ಹೇಗ್ ಕಂಡುಹಿಡಿತೇವೆ ಅನ್ನೋದನ್ನ ನೋಡ್ತಾ ಹೋಗ್ತೀರಾ ಮಕ್ಕಳೇ. ಸೊ ಅದಕ್ಕೂ ಮೊದಲನೇದಾಗಿ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿರುವಂತಹ ಕೆಲವು ಅಂಶಗಳನ್ನ ಕ್ವಿಕ್ ಆಗಿ ಪುನರ್ಮನನ ಮಾಡ್ಕೊಂಡು ಬರೋಣ ಮಕ್ಕಳೇ. ಸೊ ಇಲ್ಲಿ ನಿಮ್ಗೆ 12 ವಿದ್ಯಾರ್ಥಿಗಳ ವಯಸ್ಸುಗಳನ್ನ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ 10, 8, 7, 11, 10, 8, 7, 10, 11, 8, 9 ಮತ್ತು 10. ಸೊ ಇದರ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನ ಯಾವ ರೀತಿಯಾಗಿ ಕಂಡು ಹಿಡಿತಿದ್ರಿ ನೀವು? ಏನ್ ಮಾಡ್ತಿದ್ರಿ? ಇಲ್ಲಿ ಸರಾಸರಿ ಅಂದ್ರೆ ಏನ್ ಮಾಡ್ತಾ ಇದ್ರಿ? ಈ ಎಲ್ಲಾ ವಿದ್ಯಾರ್ಥಿಗಳ ವಯಸ್ಸುಗಳ ಮೊತ್ತ ಮಾಡ್ತಿದ್ರಿ ಅಲ್ವಾ. ಸೊ ಮೊತ್ತದಿಂದ ಏನ್ ಮಾಡ್ತಿದ್ರಿ? ಮೌಲ್ಯಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಿಮ್ಗೆ ಈ ವಿದ್ಯಾರ್ಥಿಗಳ ಸರಾಸರಿ ಬರ್ತಿತ್ತು ಅಲ್ವಾ. ಸೊ ಹೇಗ್ ಮಾಡ್ತಿದ್ರಿ ಇದನ್ನ? ಸರಾಸರಿಯನ್ನ ಹೇಗ್ ಕಂಡು ಹಿಡಿತಾ ಇದ್ರಿ ನೀವು? ಸರಾಸರಿ = 10 + 8 + 7 + 11 ಈ ರೀತಿಯಾಗಿ ಕೊಟ್ಟಿರುವ ವಯಸ್ಸುಗಳನ್ನ ಆಡ್ ಮಾಡ್ತಿದ್ರಿ, ಮೊತ್ತ ಮಾಡ್ತಿದ್ರಿ, ಡಿವೈಡೆಡ್ ಬೈ ನಂಬರ್ ಆಫ್ ಏಜಸ್. ಓಕೆ, ಅವರ ಏಜ್ಗಳನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಸರಾಸರಿ ಸಿಕ್ತಿತ್ತು. ಅದೇ ರೀತಿ ಮಧ್ಯಾಂಕವನ್ನ ಹೇಗ್ ಕಂಡು ಹಿಡಿತಿದ್ರಿ ನೀವು? ಮಧ್ಯಾಂಕ, ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶದಲ್ಲಿ
ಇವುಗಳನ್ನ ಏನ್ ಮಾಡ್ತಿದ್ರಿ ಮಕ್ಕಳೇ, ಏರಿಕೆಯ ಕ್ರಮದಲ್ಲಿ ಬರ್ಕೊಳ್ತಿದ್ರಿ ಅಲ್ವಾ. ಸೊ ಇದನ್ನ ಏರಿಕೆಯ ಕ್ರಮದಲ್ಲಿ ಜೋಡಿಸ್ಕೊಂಡು ಮಧ್ಯದಲ್ಲಿರುವ ಮೌಲ್ಯ ಏನಾಗ್ತಿತ್ತು ಹೇಳಿ, ಈ ಒಂದು ವಯಸ್ಸಿನ ದತ್ತಾಂಶದ ಮಧ್ಯಾಂಕ ಆಗ್ತಿತ್ತು ಅಲ್ವಾ. ಸೊ ಇದನ್ನ ನೀವೇನ್ ಮಾಡ್ತೀರಾ, ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಬೆಸ ಸಂಖ್ಯೆಗಳನ್ನ ಕೊಟ್ಟಾಗ ಏನ್ ಮಾಡ್ತಿದ್ರಿ, ಮಧ್ಯದಲ್ಲಿರುವ ಒಂದು ಸಂಖ್ಯೆಯನ್ನ ಮೌಲ್ಯವನ್ನ ಕಂಡು ಹಿಡಿತಿದ್ರಿ. ಸೊ ಅದೇನಾಗ್ತಿತ್ತು ಹೇಳಿ, ಮಧ್ಯಾಂಕ ಆಗ್ತಿತ್ತು. ಬಟ್ ಇಲ್ಲಿ 12 ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಸಮ ಸಂಖ್ಯೆಗಳಿದೆ. ಒಟ್ಟು ಎಷ್ಟು, 12 ಇದೆ. ಸೊ ಸಮ ಸಂಖ್ಯೆಗಳಿದೆ. ಸೊ ಆಗ ಏನ್ ಮಾಡ್ತೀರಾ ನೀವು, ಮಧ್ಯದಲ್ಲಿರುವ 2 ಮೌಲ್ಯಗಳನ್ನ ತೆಗೆದುಕೊಂಡು ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ ಅದರ ಮಧ್ಯಾಂಕ ದೊರಕತ್ತೆ ಮಕ್ಕಳು. ಸೊ ಇದನ್ನ ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಾ. ಓಕೆ, ಸೊ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಬಹುಲಕವನ್ನ ಹೇಗ್ ಕಂಡು ಹಿಡಿತಾ ಇದ್ರಿ, ಕೊಟ್ಟಿರುವ ವಿದ್ಯಾರ್ಥಿಗಳ ವಯಸ್ಸುಗಳನ್ನ ಏನ್ ಮಾಡ್ತಿದ್ರಿ, ಏರಿಕೆಯ ಕ್ರಮದಲ್ಲಿ ಬರ್ಕೊಳ್ತಿದ್ರಿ. ಸೊ ಯಾವ ಒಂದು ಮೌಲ್ಯ ಹೆಚ್ಚಿಗೆ ಪುನರಾವರ್ತನೆಯಾಗಿರತ್ತಲ್ವಾ, ಸೊ ಅದೇನಾಗ್ತಾ ಇತ್ತು, ಈ ಒಂದು ದತ್ತಾಂಶದ ಬಹುಲಕ ಆಗ್ತಾ ಇತ್ತು ಮಕ್ಕಳೇ ಅಲ್ವಾ. ಸೊ ಇದನ್ನ ನೀವು ಈಗಾಗಲೇ ಅಭ್ಯಾಸ ಮಾಡಿರುವಂತದ್ದು. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗತ್ತೆ, 12 ಒಂದು ತರಗತಿಯಲ್ಲಿರೋ 12 ಮಕ್ಕಳ ವಯಸ್ಸುಗಳ ಸರಾಸರಿ ಮಧ್ಯಾಂಕ ಬಹುಲಕವನ್ನ ಕೇಳಿದ್ರೆ ನೀವು ಈಸಿಯಾಗಿ ಮಾಡ್ತೀರಾ. 6 ಮಕ್ಕಳದ್ ಕೊಟ್ರೆ ಅಥವಾ 10 ಮಕ್ಕಳದ್ ಕೊಟ್ರೆ 15 ಮಕ್ಕಳದ್ ಕೊಟ್ರೆ ನೀವು ಈಸಿಯಾಗಿ ಮಾಡ್ಬಿಡ್ತೀರಾ. ಬಟ್ ಕೆಲವೊಂದು ಸಂದರ್ಭದಲ್ಲಿ 50 ವಿದ್ಯಾರ್ಥಿಗಳ ವಯಸ್ಸುಗಳ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನ ಕಂಡುಹಿಡಿಲಿಕ್ಕೆ ಹೇಳ್ತಾರೆ. ಸೊ ಆಗ ನೀವು ಇವುಗಳೆಲ್ಲವನ್ನ ಕೂಡಿ ಡಿವೈಡ್ ಮಾಡ್ತಾ ಕೂತ್ರೆ ತುಂಬಾ ಲಾಂಗ್ ಪ್ರೊಸೆಸ್ ಆಗುತ್ತೆ. ಸೊ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಮಕ್ಕಳೇ. ಸೊ ಆಗ ಏನ್ ಮಾಡ್ತೇವೆ ನಾವು, ಈ ವಿದ್ಯಾರ್ಥಿಗಳ ವಯಸ್ಸುಗಳನ್ನ ಗ್ರೂಪ್ ವರ್ಗಗಳನ್ನಾಗಿ ಮಾಡ್ಕೊಳ್ತೇವೆ ಮಕ್ಕಳೇ. ಉದಾಹರಣೆಗೆ ನೋಡಿ, 10 ರಿಂದ 15 ವಯಸ್ಸಿನ ಒಳಗಿರುವ ಮಕ್ಕಳುಗಳ ಸಂಖ್ಯೆ. ಓಕೆ, ಸೊ ಎಷ್ಟಿದೆ, ಒಂದು 15 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದೇ ರೀತಿ 15 ರಿಂದ 20 ಒಳಗಿನ ವಯಸ್ಸುಗಳ ವಿದ್ಯಾರ್ಥಿಗಳ ಸಂಖ್ಯೆ 10 ಜನ ಇದ್ದಾರೆ. ಸೊ 20 ರಿಂದ 25 ವಯಸ್ಸಿನ ವಿದ್ಯಾರ್ಥಿಗಳ ಸಂಖ್ಯೆ. ಸೊ 20, 21, 22, 23, 24, 25 ತನಕ ಇರೋ ಇಷ್ಟು ವಯಸ್ಸಿನವರು ಎಲ್ಲರೂ ಈ ಆವೃತ್ತಿ ಒಳಗೆ ಬರ್ತಾ ಇರ್ತಾರೆ ಮಕ್ಕಳೇ. ಸೊ ಹೀಗೆ ಏನ್ ಮಾಡ್ತೀವಿ ನಾವು, ಇವುಗಳನ್ನ ಗುಂಪುಗಳನ್ನಾಗಿ ವಿಭಾಗಿಸ್ಕೊಂಡು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನ ಕಂಡು ಹಿಡಿತೀವಿ ಮಕ್ಕಳೇ. ಸೊ ಈಗಾಗಲೇ ನೀವು ಅವರ್ಗೀಯ ದತ್ತಾಂಶಗಳ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನ ಕಲ್ತಿದ್ದೀರಾ ಹಿಂದಿನ ತರಗತಿಗಳಲ್ಲಿ. ಸೊ ಈ ಒಂದು 10ನೇ ತರಗತಿಯ ಈ ಒಂದು ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ ನೀವು ವರ್ಗೀಕೃತ ದತ್ತಾಂಶಗಳ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳನ್ನ ಅಭ್ಯಾಸ ಮಾಡ್ತೀರಾ ಮಕ್ಕಳೇ. ಸೊ ಇದಕ್ಕೆ ಒಂದು ಫಾರ್ಮುಲಾಸ್ ಬರುತ್ತೆ, ಸೂತ್ರಗಳು ಬರುತ್ತೆ ಮಕ್ಕಳೇ. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಲಿಕ್ಕೆ ಹೇಳಿದಾಗ ನಾವು, ಸೊ ಇದರಲ್ಲಿ 3 ವಿಧಾನಗಳಿದೆ. ಸೊ ಯಾವ ವಿಧಾನವನ್ನ ಬಳಸ್ಕೊಂಡು ಕೂಡ ನೀವು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡು ಹಿಡಿಬಹುದು ಮಕ್ಕಳ. ಮೊದಲನೆಯ ವಿಧಾನ ಯಾವುದು, ನೇರ ವಿಧಾನ. ಸೊ ಇಲ್ಲಿ ಸೂತ್ರ ಏನ್ ಬರುತ್ತೆ ನೋಡಿ, ಎಕ್ಸ್ ಬಾರ್ ಈಕ್ವಲ್ ಟು ಸಮೇಶನ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಆಫ್ ಎಫ್ ಐ. ಜಸ್ಟ್ ಸೂತ್ರವನ್ನ ನೋಡ್ಕೊಳ್ಳಿ ಮಕ್ಕಳೇ. ನಾವು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗುವಾಗ ಹೇಗೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅಂದಾಜು ಸರಾಸರಿ ವಿಧಾನ, ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಮೇಶನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ಇಲ್ಲಿ ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಓಕೆ, ಸೊ ಇಲ್ಲಿ ಎ ಅನ್ನೋದು ಅಂದಾಜು ಸರಾಸರಿ ಅಂತ. ಅದೇ ರೀತಿ ಮೂರನೆಯ ವಿಧಾನ ಹಂತ ವಿಚಲನ ವಿಧಾನ. ಓಕೆ, ಸೊ ಇಲ್ಲಿ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಮೇಶನ್ ಮೊತ್ತ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ ಇಂಟು ಎಚ್. ಓಕೆ, ಸೊ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾಗ ನೀವು ಈ 3 ವಿಧಾನದಲ್ಲಿ ಯಾವ ವಿಧಾನವನ್ನ ಬಳಸ್ಕೊಂಡು ಕೂಡ ನೀವು ಇದರ ಸರಾಸರಿಯನ್ನ ಕಂಡು ಹಿಡಿಬಹುದು ಮಕ್ಕಳೇ. ನೇರ ವಿಧಾನವನ್ನಾದ್ರೂ ಬಳಸ್ಕೊಳ್ಳಿ, ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಯಲ್ಲೇ ಕೇಳ್ಬಿಟ್ಟಿರ್ತಾರೆ ಅವರು, ಅಂದಾಜು ವಿಧಾನವನ್ನ ಬಳಸಿ ನೀವು ಸರಾಸರಿಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ಕೊಂಡು. ಸೊ ಆಗ ಅದೇ ಒಂದು ಸೂತ್ರವನ್ನ ಹಾಕೊಂಡು ನೀವು ಸರಾಸರಿಯನ್ನ ಕಂಡು ಹಿಡಿಬೇಕು. ಅದೇ ರೀತಿ ಹಂತ ವಿಚಲನ,
ನೇರ ವಿಧಾನ. ಸೊ 3 ವಿಧಾನಗಳಿದೆ. ಸೊ ಇದರಲ್ಲಿ 3 ಫಾರ್ಮುಲಾ ಬರುತ್ತೆ ಮಕ್ಕಳೇ. ಸೊ ತುಂಬಾ ಈಸಿ ಇದೆ, ನೆನ್ಪಿಟ್ಕೊಳ್ಬಹುದು. ಸಮೇಶನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ಇಲ್ಲಿ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಹಂತ ವಿಚಲನದಲ್ಲಿ ಸಮೇಶನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಎಫ್ ಐ ಇಂಟು ಎಚ್ ಬರುತ್ತೆ. ಓಕೆ, ಸೊ ಇದು ಎಚ್. ಸೊ ಅದೇ ರೀತಿ ವರ್ಗೀಕೃತ ದತ್ತಾಂಶಗಳ ಬಹುಲಕ. ಸೊ ಬಹುಲಕವನ್ನ ಹೇಗೆ ಕಂಡುಹಿಡಿತೇವೆ? ಸೊ ಇದನ್ನ ಮೋಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಮೋಡ್ ಆಫ್ ಎಂ ನಾಟ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದೇ ಫಾರ್ಮುಲಾ ಇದೆ, ಒಂದೇ ಸೂತ್ರವಿದೆ. ಎಲ್ ಕೆಳಮಿತಿ. ಸೊ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ 2 ಇಂಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು. ಓಕೆ, ಇಂಟು ಎಚ್. ಓಕೆ, ಸೊ ಇಲ್ಲಿ ಎಲ್ ಅನ್ನೋದು ಬಹುಲಕ ವರ್ಗದ ಕೆಳಮಿತಿ. ಓಕೆ, ಇದನ್ನೆಲ್ಲ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಹೇಗೆ ಯಾವ ರೀತಿ ತಗೊಳ್ಬೇಕು ಇದನ್ನ ಅಂತ ಹೇಳ್ಕೊಂಡು. ಎಚ್ ಅನ್ನೋದು ವರ್ಗಾಂತರದ ಗಾತ್ರ. ನೋಡಿ ಇಲ್ಲಿ 10 ರಿಂದ 15 ವಯಸ್ಸಿನ ಮಕ್ಕಳುಗಳ ಸಂಖ್ಯೆ 10 ಮತ್ತು 15 ಅಲ್ವಾ? ಸೊ ಇವುಗಳ ವರ್ಗಾಂತರದ ಗಾತ್ರ 10 ರಿಂದ 15 ಒಳಗಡೆ ಎಷ್ಟು? 11, 12, 13, 14, 15 ಅಲ್ವಾ? ಸೊ 5 ಅಲ್ವಾ? ಹಾಗಾದ್ರೆ ಎಚ್ ಏನಾಗುತ್ತೆ? 10 ರಿಂದ 15 ವರ್ಗಾಂತರದ ಗಾತ್ರ ಅಂದ್ರೆ ಎಚ್ ಎಷ್ಟು ಬರ್ತಾ ಇರತ್ತೆ? 5 ಬರ್ತಾ ಇರತ್ತೆ. ಓಕೆ, ಸೊ ಎಫ್ ಒನ್ ಅಂದ್ರೆ ಬಹುಲಕ ವರ್ಗದ ಆವೃತ್ತಿ. ಎಫ್ ನಾಟ್ ಬಹುಲಕ ವರ್ಗದ ಹಿಂದಿನ ವರ್ಗದ ಆವೃತ್ತಿ. ಎಫ್ ಟು ಏನಾಗತ್ತೆ ಮಕ್ಕಳ? ಬಹುಲಕ ವರ್ಗದ ಮುಂದಿನ ಆವೃತ್ತಿ ಆಗತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ? ವರ್ಗೀಕೃತ ದತ್ತಾಂಶಗಳ ಬಹುಲಕದ ಸೂತ್ರ. ಮುಂದಿನದು ಮೂರನೆಯ ಪರಿಕಲ್ಪನೆ ಯಾವುದು? ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕಗಳನ್ನ ಕಂಡುಹಿಡಿಯೋದು. ಓಕೆ, ಸೊ ಮೀಡಿಯನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಸೊ ಇದು ಸೂತ್ರ. ಎಲ್ ಅಂದ್ರೆ ವರ್ಗಾಂತರದ ಕೆಳಮಿತಿ, ಎಚ್ ವರ್ಗಾಂತರದ ಗಾತ್ರ, ಎಫ್ ವರ್ಗಾಂತರದಲ್ಲಿನ ಆವೃತ್ತಿ, ಎನ್ ಪ್ರಾಪ್ತಾಂಕಗಳ ಸಂಖ್ಯೆ, ಸಿ ಎಫ್ ಅಂದ್ರೆ ವರ್ಗಾಂತರದ ಕೆಳಗಿನ ಆವೃತ್ತಿಗಳ ಸಂಚಿತ ಮೊತ್ತ. ಆವೃತ್ತಿಗಳ ಸಂಚಿತ ಮೊತ್ತ. ಓಕೆ, ಸೊ ಈ 3 ತುಂಬಾ ಈಸಿಯೆಸ್ಟ್ ಟಾಪಿಕ್ ಮಕ್ಕಳೇ ಇದು. ಸೊ ಇಲ್ಲಿ ನಿಮ್ಗೆ ಎಡಿಷನ್ ಮಲ್ಟಿಪ್ಲಿಕೇಶನ್ ಗೊತ್ತಿರ್ಬೇಕು, ಇಷ್ಟೇ ಸಿಂಪಲ್ ಆಪರೇಷನ್ಸ್ ಗೊತ್ತಿರ್ಬೇಕು. ಫಾರ್ಮುಲಾಸ್ 3 ಫಾರ್ಮುಲಾ. ಮೊದಲನೇದಾಗಿ ಸರಾಸರಿಯಲ್ಲಿ 3 ಫಾರ್ಮುಲಾ ಇದೆ, ಮಧ್ಯಾಂಕ ಮತ್ತು ಬಹುಲಕ. ಸೊ ಇಷ್ಟು ಫಾರ್ಮುಲಾಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಈಸಿ ಆಪರೇಷನ್ಸ್. ಸೊ ತುಂಬಾ ಈಸಿಯಾಗಿ ಮಾರ್ಕ್ಸ್ ಸಿಗುವಂತ ಒಂದು ಟಾಪಿಕ್ ಮಕ್ಕಳೇ ಇದು. ಓಕೆ, ಸೊ ಫಾರ್ಮುಲಾಸ್ ಅನ್ನ ನೆನಪಿಟ್ಕೊಳ್ಬೇಕು ಇಷ್ಟೇ. ಓಕೆ, ನೆಕ್ಸ್ಟ್ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಂಬಂಧ ಏನಿರುತ್ತೆ? ಬಹುಲಕ ಈಕ್ವಲ್ ಟು ಏನಾಗಿರುತ್ತೆ? 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ ಆಗಿರುತ್ತೆ. ಸೊ ಬಹುಲಕದ ಉತ್ತರಗಳು ಏನಾಗಿರುತ್ತೆ? ಈ ರೀತಿ 3 ಮಧ್ಯಾಂಕ ಮೈನಸ್ 2 ಸರಾಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವು ಏನಾಗುತ್ತೆ? ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಂಬಂಧ. ಸೊ ಇದನ್ನ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈ ಸಂಬಂಧಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಈಗ ನಾವೇನ್ ಮಾಡೋಣ? ಈ ಸೂತ್ರದ ಸಹಾಯದಿಂದ ಒಂದೊಂದಾಗಿ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಅಭ್ಯಾಸ ಲೆಕ್ಕಗಳನ್ನ ನೋಡೋಣ ಮಕ್ಕಳೇ. ಮೊದಲನೇದಾಗಿ, ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನ ಕೊಟ್ಟಿದ್ದಾರೆ. ಪ್ರತಿ ಮನೆಗಳಲ್ಲಿರುವ ಗಿಡಗಳ ಸರಾಸರಿಯನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಟೇಬಲ್ಸ್ ಮಿಸ್ ಆಗಿದೆ. ಸೊ ಇಲ್ಲಿ ಗಿಡಗಳ ಸಂಖ್ಯೆ ಹಾಗೂ ಮನೆಗಳ ಸಂಖ್ಯೆ. ಸೊ ಗಿಡಗಳ ಸಂಖ್ಯೆ 0 ದಿಂದ 2, 2 to 4, 4 to 6, 6 to 8, 8 to 10, 10 to 12, 12 to 14. ಸೊ ಇದೆಷ್ಟಿದೆ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40. ಸೊ ಇದೆಷ್ಟಿದೆ? 1,
1 5 1 2 1 5 6 2 3 6 2 3. ಓಕೆ, ಸೊ ಇಲ್ಲಿ ಗಿಡಗಳ ಸಂಖ್ಯೆ, ಸೊ ಇದೇನಾಗತ್ತೆ ಹೇಳಿ, ವರ್ಗಾಂತರ. ಓಕೆ, ಸೊ ವರ್ಗದ ಗಾತ್ರ 0 to 2, 0 ದಿಂದ 2. ಸೊ ಈ ಮಧ್ಯ ಸಂಖ್ಯೆಯಲ್ಲಿರುವ ಗಿಡಗಳು ಎಷ್ಟಿದೆ, ಮನೆಗಳ ಸಂಖ್ಯೆ ಎಷ್ಟಿದೆ, 1. 2 ರಿಂದ 4 ಗಿಡಗಳ ಸಂಖ್ಯೆಗಳಿರುವ ಮನೆಗಳ ಸಂಖ್ಯೆ 2 ಇದೆ. 4 ರಿಂದ 6 ಗಿಡಗಳ ಸಂಖ್ಯೆಗಳಿರುವ ಮನೆಯ ಸಂಖ್ಯೆ 1. 6 ರಿಂದ 8 ಗಿಡಗಳ ಸಂಖ್ಯೆಗಳಿರುವ ಮನೆಯ ಸಂಖ್ಯೆ 5. 8 ರಿಂದ 10 ಗಿಡಗಳ ಸಂಖ್ಯೆಗಳಿರುವ ಮನೆಯ ಸಂಖ್ಯೆಗಳು 6. 10 ರಿಂದ 12 ಗಿಡಗಳ ಸಂಖ್ಯೆಗಳನ್ನ ಹೊಂದಿರುವಂತಹ ಮನೆ 2. 12 ರಿಂದ 14 ಗಿಡಗಳ ಸಂಖ್ಯೆಗಳನ್ನ ಹೊಂದಿರುವಂತಹ ಮನೆಯ ಸಂಖ್ಯೆ ಎಷ್ಟಿದೆ, 3 ಇದೆ ಮಕ್ಕಳೇ. ನಾವು ಇದರ ಈ ಒಂದು ಗಿಡಗಳ ಸರಾಸರಿಯನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಸರಾಸರಿಯನ್ನ ಕಂಡುಹಿಡಿಬೇಕು ಅಂದ್ರೆ ನಿಮ್ಗೆ 3 ಫಾರ್ಮುಲಾಸ್ ನೆನಪಿರಬೇಕು. ಒಂದು ನೇರ ವಿಧಾನ, ಅಂದಾಜು ವಿಧಾನ, ಹಾಗೆ ಹಂತ ವಿಚಲನ ವಿಧಾನ ಮಕ್ಕಳೇ. ಸೊ ಇಲ್ಲಿ ಯಾವ ವಿಧಾನವನ್ನ ಬಳಸ್ಕೊಂಡು ಕೂಡ ನೀವು ಇದರ ಸರಾಸರಿಯನ್ನ, ಗಿಡಗಳ ಸರಾಸರಿಯನ್ನ ಲೆಕ್ಕ ಹಾಕ್ಬೋದು ಮಕ್ಕಳೇ. ಸೊ ನಾವೀಗ ಏನ್ ಮಾಡೋಣ, ಮೊದಲನೆಯದ ಪ್ರಶ್ನೆಯಲ್ಲಿ ನೇರ ವಿಧಾನವನ್ನ ಬಳಸ್ಕೊಂಡು ಗಿಡಗಳ ಸರಾಸರಿಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ಇದೇನಾಗತ್ತೆ ಫಾರ್ಮುಲಾ, x bar equal to summation fi xi divided by summation fi ಆಗತ್ತೆ ಮಕ್ಕಳೇ. ಓಕೆ, ಸೊ ಇದು ಸರಾಸರಿ, ಗಿಡಗಳ ಸರಾಸರಿ. ಸೊ ಇಲ್ಲಿ ನಮ್ಗೆ fi ಅಂದ್ರೆ ಯಾವ್ದಾಗತ್ತೆ, ಮನೆಗಳ ಸಂಖ್ಯೆ, ಫ್ರೀಕ್ವೆನ್ಸಿ ಅಂತ, ಆವೃತ್ತಿ ಅಂತ ಹೇಳ್ತಾರೆ ಮಕ್ಕಳೇ. ಸೊ 0 ದಿಂದ 2, ಸೊ ಈ ಗಿಡಗಳ ಸಂಖ್ಯೆಗಳನ್ನ ಹೊಂದಿರುವಂತಹ ಮನೆಗಳ ಸಂಖ್ಯೆಗಳು. ಸೊ ಇವುಗಳ ಏನಾಗತ್ತೆ, ಎರಡನೇ ಕಾಲಮ್ ಇದೆ ಅಲ್ವಾ, ಸೊ ಇದೇನಾಗತ್ತೆ ಹೇಳಿ, ಫ್ರೀಕ್ವೆನ್ಸಿ ಎಫ್ ಆಗತ್ತೆ. ಸೊ ಇಲ್ಲಿ xi ಅನ್ನೋದು ಮಧ್ಯ ಬಿಂದು ಮಕ್ಕಳೇ. ಓಕೆ, ಸೊ ಇದೇನ್ ಹೇಳಿ, ಮಧ್ಯ ಬಿಂದು. ಮಧ್ಯ ಬಿಂದು. ಸೊ ಮಧ್ಯ ಬಿಂದುವನ್ನ ಹೇಗೆ ಕಂಡುಹಿಡಿತೇವೆ ನಾವು, ಈ ಒಂದು ವರ್ಗಾಂತರ ಇದೆ ಅಲ್ವಾ, ಸೊ ಇದು ವರ್ಗಾಂತರ. ಓಕೆ, ಸೊ ವರ್ಗಾಂತರ. ಸೊ ಈ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನ ಕೂಡಿ ಅದನ್ನ 2ರಿಂದ ಭಾಗಿಸಿದಾಗ ಏನ್ ಉತ್ತರ ಬರುತ್ತಲ್ವಾ, ಸೊ ಅದೇನಾಗತ್ತೆ ಹೇಳಿ, ಈ ಒಂದು ವರ್ಗಾಂತರದ ಮಧ್ಯಬಿಂದು ಆಗತ್ತೆ ಮಕ್ಕಳೇ. ನೋಡಿ ಇಲ್ಲಿ ಮೊದಲನೆಯ ಒಂದು ಕಾಲಮ್ ನಲ್ಲಿ 0 to 2 ಅಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಏನ್ ಬರುತ್ತೆ, 2/2 ಏನಾಗತ್ತೆ ಹೇಳಿ, 1 ಬರುತ್ತೆ. ಹಾಗಾದ್ರೆ xi ಈ ಮೊದಲನೆಯ ವರ್ಗಾಂತರದ ಮಧ್ಯಬಿಂದು ಏನಾಗತ್ತೆ, 1 ಬರುತ್ತೆ. ಅದೇ ರೀತಿ ಎರಡನೆಯಲ್ಲಿ 2 and 4, ಕೆಳಮಿತಿ 2, ಮೇಲ್ಮಿತಿ 4 ಇದೆ. ಸೊ 2 + 4 ಡಿವೈಡೆಡ್ ಬೈ 2 ಮಾಡಿದಾಗ ಸೊ ಎಷ್ಟು ಬರುತ್ತೆ ಹೇಳಿ, 3 ಬರುತ್ತೆ. ಓಕೆ, ಸೊ ಅದೇ ರೀತಿ 4 ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2, ಸೊ ಇದಿಷ್ಟು ಬರುತ್ತೆ 5. 6 4 10, 10 ಡಿವೈಡೆಡ್ ಬೈ 2 ಮಾಡಿದಾಗ 5 ಬರುತ್ತೆ. ಅದೇ ರೀತಿ 6 + 8 ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದಾಗ ಮಧ್ಯಬಿಂದು ಸಿಗತ್ತೆ ಮಕ್ಕಳೇ. 6 6 12, 14 ಡಿವೈಡೆಡ್ ಬೈ 2 ಮಾಡಿದಾಗ 7. 10 + 12 ಡಿವೈಡೆಡ್ ಬೈ 2, ಸೊ ಇದಿಷ್ಟು ಬರುತ್ತೆ 10 + 18 ಅಂದ್ರೆ 9 ಬರುತ್ತೆ. ಸೊ ಅದೇ ರೀತಿ 10 + 12 22 ಡಿವೈಡೆಡ್ ಬೈ 2 ಮಾಡಿದಾಗ 11 ಬರುತ್ತೆ. 12 + 14 ಡಿವೈಡೆಡ್ ಬೈ 2, ಸೊ ಎಷ್ಟು ಬರುತ್ತೆ, 13 ಬರುತ್ತೆ. ಸೊ ಈಗ ನಾವು ಮಧ್ಯ ಬಿಂದುವನ್ನ ಕಂಡು ಹಿಡಿದ್ವಿ. ಸೊ ಈಗ ನಮ್ಗೆ ಸಮೇಷನ್ fi × xi ಬೇಕು ಅಲ್ವಾ. ಸೊ ಹಾಗಾಗಿ ಇನ್ನೊಂದು ಕಾಲಮ್ ಬರುತ್ತೆ. ಸೊ ಇದು ಯಾವ್ದಾಯ್ತು ಹೇಳಿ, fi xi ಆಗತ್ತೆ ಮಕ್ಕಳು. ಓಕೆ, ಸೊ fi × xi. ಸೊ ಇಲ್ಲಿ ಎಫ್ ಅನ್ನೋದು ಏನಾಗುತ್ತೆ, ಆವೃತ್ತಿ ಇಂಟು ಮಧ್ಯಬಿಂದು. ಸೊ ಇದನ್ನ ಗುಣಿಸಿದಾಗ ಏನ್ ಬರುತ್ತೆ ಮಕ್ಕಳೇ, fi xi ಬರುತ್ತೆ. ಸೊ 1 × 1 ಏನಾಗತ್ತೆ, 1. ಸೊ ನೋಡಿ ಇಲ್ಲಿ
ಫಾರ್ಮುಲಾಸ್ ನೆನಪಿರ್ಬೇಕು, ಸಿಂಪಲ್ ಮಲ್ಟಿಪ್ಲಿಕೇಶನ್ ಡಿವಿಷನ್ಸ್ ಆಪರೇಷನ್ಸ್ ಗಳು ಗೊತ್ತಿರಬೇಕು ಮಕ್ಕಳೇ, ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ FI XI 3 2 6, ಅದೇ ರೀತಿ 5 5 ಸೊ 5 1 5, ಸೊ 5 7 35, 6 9 54, 11 2 22, 13 3 39. ಓಕೆ, ಸೊ ಈಗ ನಮಗೆ ಸಮೇಶನ್, ಸೊ ಇವುಗಳ ಒಟ್ಟು ಮೊತ್ತ ಬೇಕಲ್ವಾ. ಸೊ ಸಮೇಶನ್ FI ಬೇಕಾಗಿದೆ, ಅದೇ ರೀತಿ ಸಮೇಶನ್ FI XI ಬೇಕು. ಅಂದ್ರೆ ಏನಾಯ್ತು, ಈ ಎಲ್ಲ ಆವೃತ್ತಿಗಳನ್ನ ಕೂಡಬೇಕು ನಾವು. ಸೊ ಎಷ್ಟು ಬರುತ್ತೆ ನೋಡಿ, 2 3 4 9 20 ಬರುತ್ತಲ್ವಾ. ಸೊ ಸಮೇಶನ್ FI XI ಎಷ್ಟು ಬರ್ತಾ ಇದೆ, 20 ಈಕ್ವಲ್ ಟು ಸಮೇಶನ್ FI XI ಮಾಡೋಣ. ಸೊ 6 ಪ್ಲಸ್ 1 ಪ್ಲಸ್ 5 ಪ್ಲಸ್ 35 ಪ್ಲಸ್ 54 ಪ್ಲಸ್ 22 ಪ್ಲಸ್ 39, ಸೊ ಇದೆಷ್ಟು ಬರುತ್ತೆ, 162 ಬರುತ್ತೆ, 162. ಸೊ ಈಗ ಎಕ್ಸ್ ಬಾರ್ ಈಕ್ವಲ್ ಟು ಏನಾಗುತ್ತೆ, ಸಮೇಶನ್ FI XI ಎಷ್ಟು ಬಂದಿದೆ, 162 ಡಿವೈಡೆಡ್ ಬೈ ಸಮೇಶನ್ FI ಎಷ್ಟು ಬಂದಿದೆ, 20. ಸೊ ಎಕ್ಸ್ ಬಾರ್ ಈಕ್ವಲ್ ಟು ಏನಾಗುತ್ತೆ, 162 ಡಿವೈಡೆಡ್ ಬೈ 20, ಸೊ 8.1. ಓಕೆ, ಹಾಗಾದ್ರೆ ಇಲ್ಲಿ ಪ್ರತಿ ಮನೆಗಳಲ್ಲಿರುವ ಗಿಡಗಳ ಸರಾಸರಿ ಸಂಖ್ಯೆ ಎಷ್ಟಾಗುತ್ತೆ ಮಕ್ಕಳೇ, 8.1 ಬರುತ್ತೆ. ಸೊ ಇದನ್ನ ನೀವು ಅಂದಾಜು ವಿಧಾನವನ್ನ ಬಳಸು ಕೂಡ ಸರಾಸರಿಯನ್ನ ಕಂಡು ಹಿಡಿಬಹುದು ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನ, ಅಂದ್ರೆ ಪಾಕೆಟ್ ಅಲೋವೆನ್ಸ್ ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ₹18 ಆದರೆ ಬಿಟ್ಟು ಹೋಗಿರುವ ಆವೃತ್ತಿ F ಅನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದಿನನಿತ್ಯದ ಕೈ ಖರ್ಚು 11 ರಿಂದ 13 ರೂಪೀಸ್ ಕೊಡುವಂತಹ ಮಕ್ಕಳ ಸಂಖ್ಯೆ ಎಷ್ಟಿದೆ, 7. ಅದೇ ರೀತಿ 13 ರಿಂದ 15 ರೂಪಾಯಿಗಳು ತಗೊಳ್ಳುವಂತ ಮಕ್ಕಳ ಸಂಖ್ಯೆ 6, 15 ರಿಂದ 17 ರೂಪೀಸ್ಗಳನ್ನ ಕೈ ಖರ್ಚಾಗಿ ತಗೊಳ್ಳುವಂತಹ ಮಕ್ಕಳ ಸಂಖ್ಯೆ 9, 17 ರಿಂದ 19 ಆವೃತ್ತಿ 13 ಮಕ್ಕಳ ಸಂಖ್ಯೆ, 19 ರಿಂದ 21 ರೂಪೀಸ್ ದಿನನಿತ್ಯ ಕೈ ಖರ್ಚಿನ ಮಕ್ಕಳ ಸಂಖ್ಯೆಗಳನ್ನ ಕೊಟ್ಟಿಲ್ಲ ಅವರು, F. ಓಕೆ, ಸೊ ಇದನ್ನ F ಅಂತ ಇಟ್ಟಿದ್ದಾರೆ. ಸೊ ಇದರ ಸಂಖ್ಯೆಯನ್ನ ಕೊಟ್ಟಿಲ್ಲ ಮಕ್ಕಳೇ. ಅದೇ ರೀತಿ 21 ರಿಂದ 23 ದಿನನಿತ್ಯ ಕೈ ಖರ್ಚಿನ ಹಣಗಳು ಹೊಂದಿರುವಂತ ಮಕ್ಕಳ ಸಂಖ್ಯೆ 5, 23 ರಿಂದ 25 ವರ್ಗಾಂತರದ ಮಕ್ಕಳ ಸಂಖ್ಯೆ 4. ಸೊ ಇಲ್ಲಿ ನಮ್ಗೆ ಸರಾಸರಿ ಗೊತ್ತಿದೆ. ಸೊ ಸರಾಸರಿಯನ್ನ ಕೊಟ್ಬಿಟ್ಟಿದ್ದಾರೆ ಇವರು, ಎಷ್ಟಿದೆ, 18 ರೂಪೀಸ್ ಅಂತ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಈ ಬಿಟ್ಟು ಹೋಗಿರುವ ಆವೃತ್ತಿಯನ್ನ ಕಂಡು ಹಿಡಿಬೇಕು ಅಲ್ವಾ. ಸೊ ಬಿಟ್ಟು ಹೋಗಿರುವ ಆವೃತ್ತಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ, ಹಂತ ವಿಚಲನಾ ವಿಧಾನವನ್ನ ಬಳಸ್ಕೊಂಡು ಸೊ ಈ ಒಂದು ದತ್ತಾಂಶಗಳ ಸರಾಸರಿಯನ್ನ ಕಂಡು ಹಿಡಿಯೋಣ ಮಕ್ಕಳೇ. ಹಂತ ವಿಚಲನಾ ವಿಧಾನವನ್ನ ಬಳಸ್ಕೊಡೋಣ. ಸೊ ಇಲ್ಲಿ ಹಂತ ವಿಚಲನಾ ವಿಧಾನದಲ್ಲಿ ಎಕ್ಸ್ ಬಾರ್ ಸೂತ್ರ ಏನಾಗಿದೆ, A ಪ್ಲಸ್ ಸಮೇಶನ್ FI UI ಡಿವೈಡೆಡ್ ಬೈ ಸಮೇಶನ್ FI ಇಂಟು H ಅಂತ ಇದೆ. ಓಕೆ,
ಸೊ ಇಲ್ಲಿ 11ರಿಂದ 13 ವರ್ಗಾಂತರಗಳು. ಸೊ ಇವುಗಳ ಮಧ್ಯ ಬಿಂದು ಏನಾಗುತ್ತೆ ಮಕ್ಕಳೇ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಏನ್ ಮಾಡ್ತೀವಿ 2 ಮಾಡಿದಾಗ ನಮ್ಗೆ ಈ ವರ್ಗಾಂತರದ ಮಧ್ಯ ಬಿಂದು ಸಿಗತ್ತೆ ಮಕ್ಕಳು. ಓಕೆ, ಸೊ ಎಷ್ಟು ಬರುತ್ತೆ? 11 ಪ್ಲಸ್ 13 14 ಡಿವೈಡೆಡ್ ಬೈ 2 ಮಾಡಿದಾಗ 12 ಬರುತ್ತೆ. ಸೊ ಅದೇ ರೀತಿ 13 ಪ್ಲಸ್ 15 ಡಿವೈಡೆಡ್ ಬೈ 28 ಅಂದ್ರೆ 14. ಸೊ ಇದೆಷ್ಟು ಬರುತ್ತೆ? 16 18 19 21 ಎಷ್ಟು ಬರುತ್ತೆ? 20 22 24. ಸೊ ಇದೇನಾಯ್ತು? ಈ ವರ್ಗಾಂತರದ ಮಧ್ಯ ಬಿಂದು ಆಗತ್ತೆ. ಓಕೆ, ಇದನ್ನ ಎಕ್ಸ್ ಐ ಅಂತ ಹೇಳ್ತೇವೆ. ಸೊ ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಆಯ್ತು. ಎಫ್ ಗೊತ್ತಾಯ್ತು. ಸೊ ಯು ಐ. ಸೊ ಇಲ್ಲಿ ಯು ಐ ಅಂದ್ರೆ ಏನಾಯ್ತು? ಮಧ್ಯ ಬಿಂದು ಮೈನಸ್ ಅಂದಾಜು ಬೆಲೆ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಯು ಐ ದೊರಕತ್ತೆ ಮಕ್ಕಳೇ. ಸೊ ಇಲ್ಲಿ ಎಕ್ಸ್ ಐ ಅನ್ನೋದು ಮಧ್ಯ ಬಿಂದು ಆಗತ್ತೆ. ಸೊ ಎ ಅನ್ನೋದು ಏನಾಗುತ್ತೆ? ಅಂದಾಜು ಬೆಲೆ. ಸೊ ಇದನ್ನ ಹೇಗ್ ಕಂಡುಹಿಡಿತೇವೆ ನಾವು? ಈ ಒಂದು ವರ್ಗಾಂತರದಲ್ಲಿ ಮೊದಲನೆಯ ಕೆಳಮಿತಿ ಎಷ್ಟಿದೆ? 11 ಇದೆ ಅಲ್ವಾ? ಸೊ 11 ಪ್ಲಸ್ ಈ ಕೊನೆಯ ಮೇಲ್ಮಿತಿ ಎಷ್ಟಿದೆ? 25 ಇದೆ. ಸೊ ಪ್ಲಸ್ 25 ಡಿವೈಡೆಡ್ ಬೈ 2 ಮಾಡಿ. ಸೊ ಇದೆಷ್ಟು ಬರುತ್ತೆ? 25 6 36 ಡಿವೈಡೆಡ್ ಬೈ 2. 2 1 8. ಎಷ್ಟು ಬಂದಿದೆ ಹೇಳಿ? 18 ಬಂದಿದೆ. ಸೊ ಅಸ್ಯೂಮ್ ಮಾಡ್ತಾ ಇರೋದು. ಸೊ ಒಂದ್ ಅಂದಾಜು ಇಷ್ಟು ಬರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಎ ಎಷ್ಟು ಬಂದಿದೆ ಹೇಳಿ? 18 ಬಂದಿದೆ. ಸೊ ಹಾಗಾಗಿ ಇಲ್ಲಿ ಮಧ್ಯ ಬಿಂದುವಿನಲ್ಲಿ 18 ಏನಾಗತ್ತೆ ಹೇಳಿ? ಅಂದಾಜು ಬೆಲೆ ಆಗತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ ಎ ಎಷ್ಟಾಯ್ತು ಹೇಳಿ? 18 ಆಯ್ತು. ಸೊ ನೀವು ಈ ರೀತಿಯಾಗಿ ಮಾಡದೇ ಇದ್ರೆ ಸಾಮಾನ್ಯವಾಗಿ ನೀವು ಈ ಒಂದು ಆವೃತ್ತಿಯಲ್ಲಿ ಮಧ್ಯದ ಬೆಲೆಯನ್ನ ಬೇಕಾದ್ರೂ ತಗೊಳ್ಬಹುದು. ನೋಡಿ 1 2 3 4 5 6 7 ಅಲ್ವಾ? ಸೊ ಮಧ್ಯದ ಬೆಲೆ 18 16 ಆಸುಪಾಸು ಯಾವ್ದು ಬೇಕಾದ್ರೂ ನೀವು ತಗೊಳ್ಬಹುದು ಮಕ್ಕಳೇ. ಆದಷ್ಟು ಮಧ್ಯದಲ್ಲಿರುವ ಬೆಲೆಯನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ವರ್ಗಾಂತರದ ಕೆಳಮಿತಿ ಮತ್ತು ಈ ಒಂದು ವರ್ಗಾಂತರದಲ್ಲಿರೋ ಕೊನೆಯ ಲಾಸ್ಟ್ ಇರೋ 25 ಕೊನೆಯ ಮೇಲ್ಮಿತಿಯನ್ನ ಕೂಡಿ ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ ಒಂದು ಅಂದಾಜು ಮೌಲ್ಯ ಸಿಗತ್ತೆ ಮಕ್ಕಳು. ಓಕೆ, ಹಾಗಾದ್ರೆ ಇಲ್ಲಿ ಎ ಎಷ್ಟು ಬಂದಿದೆ ಹೇಳಿ? 18 ಆಗಿದೆ. ಸೊ ಈಗ ನಾವೇನ್ ಮಾಡೋಣ? ಎಕ್ಸ್ ಯು ಐ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಐ ಏನಿದೆ ಹೇಳಿ? 12. ಸೊ ಇದೇನಾಗತ್ತೆ? 12 ಮೈನಸ್ ಎ ಎಷ್ಟು ಬಂದಿದೆ? 18 ಡಿವೈಡೆಡ್ ಬೈ 2 ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ? 12 ಮೈನಸ್ 8 ಅಂದ್ರೆ ಮೈನಸ್ 6 3 ಬರುತ್ತಲ್ವಾ? ಸೊ ಮೈನಸ್ 3 ಆಗತ್ತೆ. ಸೊ ಇದು 14 ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ 2. ಓಕೆ, ಸೊ ಇದೆಷ್ಟು ಬರುತ್ತೆ? ಮೈನಸ್ 4 ಡಿವೈಡೆಡ್ ಬೈ 2 ಮಾಡಿದಾಗ ಮೈನಸ್ 2 ಬರುತ್ತೆ. ಮೈನಸ್ 2. ಸೊ ಅದೇ ರೀತಿ 16 ಮೈನಸ್ 18 ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರುತ್ತೆ? ಮೈನಸ್ 2 ಬೈ 2 ಮೈನಸ್ 1 ಆಗುತ್ತೆ. 18 ಮೈನಸ್ 18 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 0 ಬೈ 2 ಅಂದ್ರೆ 0 ಆಗ್ಬಿಡತ್ತೆ. ಅದೇ ರೀತಿ 20 ಮೈನಸ್ 18 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? ಪ್ಲಸ್ 1 ಆಗುತ್ತೆ. ಅದೇ ರೀತಿ 22 ಮೈನಸ್ 18 ಡಿವೈಡೆಡ್ ಬೈ 2 ಪ್ಲಸ್ 2 ಆಗತ್ತಲ್ಲ? ಪ್ಲಸ್ 2. ಸೊ 24 ಮೈನಸ್ 18 ಡಿವೈಡೆಡ್ ಬೈ 2 ಇದೆಷ್ಟು ಬರುತ್ತೆ? ಪ್ಲಸ್ 3 ಬರುತ್ತೆ. ಸೊ ಇದೇನಾಯ್ತು ಹೇಳಿ? ಯು ಐ ಬಂತು. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ? ಎಫ್ ಐ ಇಂಟು ಯು ಐ ಮಾಡ್ಬೇಕು ಅಲ್ವಾ? ಸೊ ಎಫ್ ಐ ಇಂಟು ಯು ಐ. ಸೊ ಎಫ್ ಐ ಇಂಟು ಯು ಐ. ಸೊ ಇದೆಷ್ಟು ಬರ್ತಾ ಇದೆ? 7 3 21 ಮೈನಸ್ 21 ಪ್ಲಸ್ ಮೈನಸ್ ಮೈನಸ್. ಸೊ 6 2 12 ಪ್ಲಸ್ ಮೈನಸ್ ಮೈನಸ್. 9 1 9 ಪ್ಲಸ್ ಮೈನಸ್ ಮೈನಸ್. 13 ಇಂಟು 0 ಏನಾಗುತ್ತೆ? 0. ಸೊ ಎಫ್ ಇಂಟು 1. ಸೊ
ಎಫ್ ಆಗತ್ತೆ. ಎಫ್ ಇಂಟು 1 ಅಂದ್ರೆ 1F ಆಗತ್ತೆ. 5 ಇಂಟು 2 10, 4 ಇಂಟು 3 12 ಆಗತ್ತೆ. ಓಕೆ, ಸೊ ಈಗ FIUI ಬಂದಿದೆ. ಸೊ ಇಲ್ಲಿ ಎಕ್ಸ್ ಬಾರ್ ಈಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ ಎಚ್ ಇಂಟು ಸಮೇಷನ್ FIUI ಡಿವೈಡೆಡ್ ಬೈ ಸಮೇಷನ್ FI. ಸೊ ಇದೇನಾಯ್ತು ಹೇಳಿ, ಫಾರ್ಮುಲಾ, ಸರಾಸರಿ ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್. ಸೊ ಇಲ್ಲಿ ಎ ಗೊತ್ತಾಗಿದೆ. ಸೊ ಇಲ್ಲಿ ಎಚ್, ಎ ಎಷ್ಟಿದೆ 18, ಎಚ್ ಅಂದ್ರೆ ವರ್ಗಾಂತರ 11 ರಿಂದ 13, 13 ರಿಂದ 15 ಎಷ್ಟಿದೆ 12, 13 ಅಲ್ವಾ. ಸೊ ಎರಡಿದೆ ಅಲ್ವಾ. ಸೊ ಹಾಗಾದ್ರೆ ವರ್ಗಾಂತರ ಎಷ್ಟು ಬಂದಿದೆ, 2 ಬಂದಿದೆ. ಸೊ ಅದೇ ರೀತಿ ಸಮೇಷನ್ FIUI, ಸೊ ಇವುಗಳ ಮೊತ್ತ, FIUI ಗಳ ಮೊತ್ತ. ಸಮೇಷನ್ FI ಏನ್ ಹೇಳಿ, ಫ್ರೀಕ್ವೆನ್ಸಿ, ಆವೃತ್ತಿಯ ಮೊತ್ತ ಎಷ್ಟು ಬರುತ್ತೆ ನೋಡಿ. ಸೆವೆನ್ ಪ್ಲಸ್ 6 ಪ್ಲಸ್ 9 ಪ್ಲಸ್ 13 ಪ್ಲಸ್ ಎಫ್ ಪ್ಲಸ್ 5 ಪ್ಲಸ್ 4. ಓಕೆ, ಎಷ್ಟು ಬಂದಿದೆ, 44 ಪ್ಲಸ್ ಎಫ್ ಅಲ್ವಾ. ಎಫ್ ಗೊತ್ತಿಲ್ಲ ನಮ್ಗೆ. ಸೊ ಈ ಆವೃತ್ತಿ ಯಾವುದು, 19 ರಿಂದ 21 ವರ್ಗಾಂತರಗಳ ಆವೃತ್ತಿ ಗೊತ್ತಿಲ್ಲ ನಮ್ಗೆ. ಸೊ ಹಾಗಾಗಿ 44 ಪ್ಲಸ್ ಎಫ್. ಸೊ ಇದೇನಾಯ್ತು, ಸಮೇಷನ್ FI. ಸೊ ನೆಕ್ಸ್ಟ್ ಸಮೇಷನ್ FIUI ಅನ್ನ ಕಂಡುಹಿಡಿಯೋಣ. ಸೊ -21 -12 -9 ಪ್ಲಸ್ 0 ಪ್ಲಸ್ ಎಫ್ ಪ್ಲಸ್ 10 ಪ್ಲಸ್ 12. ಸೊ ಇದೆಷ್ಟು ಬಂತು, -20 ಪ್ಲಸ್ ಎಫ್. ಓಕೆ, ಸೊ ಇದೇನಾಯ್ತು, ಸಮೇಷನ್ FIUI ಬಂದಿದೆ, -20 ಪ್ಲಸ್ ಎಫ್. ಓಕೆ, ಸೊ ಈಗ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, ಸರಾಸರಿಯನ್ನ, ಈ ಸರಾಸರಿ ಕೈಖರ್ಚಿನ ಹಣವು 18 ರೂಪಾಯಿ. ಸೊ ಅಂದ್ರೆ ಎಕ್ಸ್ ಬಾರ್ ಅನ್ನ ಕೊಟ್ಟಿದ್ದಾರೆ 18 ರೂಪಾಯಿ. ಈಕ್ವಲ್ ಟು ಎ, ಅಂದಾಜು ಬೆಲೆ 18 ಪ್ಲಸ್ ಎಚ್ ಎಷ್ಟಿದೆ ಹೇಳಿ, 2 ಇಂಟು ಸಮೇಷನ್ FIUI ಎಷ್ಟಿದೆ, -20 ಪ್ಲಸ್ ಎಫ್ ಡಿವೈಡೆಡ್ ಬೈ ಸಮೇಷನ್ FI ಎಷ್ಟಿದೆ, 44 ಪ್ಲಸ್ ಎಫ್. ಓಕೆ, ಸೊ ಇಲ್ಲಿ ನೋಡಿ, ಲೆಫ್ಟ್ ಸೈಡ್ 18, ರೈಟ್ ಸೈಡ್ 18 ಕ್ಯಾನ್ಸಲ್ ಆಗ್ಬಿಡತ್ತೆ. ಸೊ ಇದೇನಾಗ್ತಾ ಇದೆ, ಬ್ರಾಕೆಟ್ ಹಾಕೊಳ್ಳೋಣ. ಸೊ 2 ಸೊ ಇದನ್ನ ಲೆಫ್ಟ್ ಸೈಡ್ ತಗೊಳ್ತೇನೆ, -40 ಪ್ಲಸ್ 2F ಡಿವೈಡೆಡ್ ಬೈ 44 ಪ್ಲಸ್ ಎಫ್ ಇಸ್ ಈಕ್ವಲ್ ಟು 0 ಅಲ್ವಾ. ಸೊ ನೆಕ್ಸ್ಟ್ ಪೇಜ್ ತಗೊಳ್ಳೋಣ, ಜಾಗನೇ ಇಲ್ಲ. ಓಕೆ, ಇಲ್ಲಿ ಬರ್ಕೊಳ್ತೇನೆ. ಸೊ ಇದೇನಾಗುತ್ತೆ, ಲೆಫ್ಟ್ ಸೈಡ್ ಅಲ್ಲಿರೋ ಛೇದದಲ್ಲಿರೋದು ರೈಟ್ ಸೈಡ್ ಹೋದಾಗ ಅಂಶಕ್ಕೆ ಬರುತ್ತೆ. 0 ಇಂಟು 44 ಪ್ಲಸ್ ಎಫ್ ಏನಾಗುತ್ತೆ ಮಕ್ಕಳೇ, 0 ಆಗ್ಬಿಡತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ -40 ಪ್ಲಸ್ 2F ಈಸ್ ಈಕ್ವಲ್ ಟು 0. ಸೊ 2F ಈಸ್ ಈಕ್ವಲ್ ಟು ಪ್ಲಸ್ 40, -40 ಇದ್ದಿದ್ದು ರೈಟ್ ಸೈಡ್ ಹೋದಾಗ ಪ್ಲಸ್ 40 ಆಗತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 2. ಸೊ 2 ಬಂದ್ಲೆ 2 20. ಸೊ ಎಫ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 20 ಆಯ್ತು. ಹಾಗಾದ್ರೆ ಇಲ್ಲಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ನ ಬೆಲೆ ಏನಾಯ್ತು ಹೇಳಿ, 20 ಆಯ್ತು. ಹಾಗಾದ್ರೆ 19 ರಿಂದ 21 ಕೈಖರ್ಚಿನ ಮಕ್ಕಳುಗಳ ಸಂಖ್ಯೆ ಏನಾಯ್ತು ಮಕ್ಕಳೇ, 20 ಆಯ್ತು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ.
ಓಕೆ, ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನ ಈ ಕೆಳಗಿನ ಕೋಷ್ಟಕದಲ್ಲಿ ತೋರಿಸಿದೆ. ಸೊ ಇವುಗಳ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇವುಗಳ ಸರಾಸರಿಯನ್ನ ಲೆಕ್ಕ ಮಾಡಬೇಕು. ಸೊ ದಿನನಿತ್ಯದ ವೆಚ್ಚ 100 ರಿಂದ 150 ರೂಪಾಯಿ. ಆಹಾರಕ್ಕಾಗಿ ಭರಿಸುವಂತಹ ಕುಟುಂಬಗಳ ಸಂಖ್ಯೆ 4. 150 ರಿಂದ 200 ರೂಪೀಸ್ಗಳನ್ನ ಖರ್ಚು ಮಾಡುವಂತಹ ಕುಟುಂಬಗಳ ಸಂಖ್ಯೆ 5. 200 ರಿಂದ 250 ಕುಟುಂಬಗಳು ಖರ್ಚು ಮಾಡುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟಿದೆ? 12. 250 ರಿಂದ 300 2 ಕುಟುಂಬಗಳು. 300 ರಿಂದ 350 2 ಕುಟುಂಬಗಳು. ಸೊ ಇದನ್ನ ನಾವೇನ್ ಮಾಡೋಣ, ಅಂದಾಜು ವಿಧಾನವನ್ನ ಬಳಸ್ಕೊಂಡು ಇದರ ಸರಾಸರಿಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಎಲ್ಲ ಸೂತ್ರವನ್ನ ಬಳಸ್ಕೊಂಡು ನಾವು ಸರಾಸರಿಯನ್ನ ಕಂಡುಹಿಡಿದ್ವಿ. ಮೊದಲನೇ ಒಂದು ಉದಾಹರಣೆಯಲ್ಲಿ ನೇರ ವಿಧಾನವನ್ನ ಬಳಸಿದ್ವಿ. ಎರಡನೆಯ ಪ್ರಶ್ನೆಯಲ್ಲಿ ನಾವು ವಿಚಲನ ವಿಧಾನವನ್ನ ಬಳಸಿದ್ವಿ. ಸೊ ಈ ಮೂರನೆಯ ಪ್ರಶ್ನೆಯಲ್ಲಿ ನಾವು ಅಂದಾಜು ವಿಧಾನದ ಸೂತ್ರದಿಂದ ಏನ್ ಮಾಡೋಣ ಮಕ್ಕಳೇ, ಸೊ ಇವುಗಳ ಸರಾಸರಿಯನ್ನ ಕಂಡುಹಿಡಿಯೋಣ. ಓಕೆ, ಸೊ ಇಲ್ಲಿ ವರ್ಗಾಂತರ 100 ರಿಂದ 150 4 5 12 2 2. ಸೊ ಇದರ ಮಧ್ಯಬಿಂದು ನೋಡಿ, ಮಧ್ಯಬಿಂದು ಹೇಗೆ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. ಸೊ ಎಷ್ಟು ಬರುತ್ತೆ? 100 ಪ್ಲಸ್ 150 250 ಡಿವೈಡೆಡ್ ಬೈ 2 ಮಾಡಿದ್ರೆ 125. ಸೊ 150 ಪ್ಲಸ್ 200 ಡಿವೈಡೆಡ್ ಬೈ 2 175. 200 ಪ್ಲಸ್ 250 ಡಿವೈಡೆಡ್ ಬೈ 2 ಮಾಡಿದ್ರೆ 225. 250 ಪ್ಲಸ್ 300 ಡಿವೈಡೆಡ್ ಬೈ 2 ಮಾಡಿದ್ರೆ 275. ಸೊ ಇದರ ಮಧ್ಯಬಿಂದು 300 ಪ್ಲಸ್ 350 ಡಿವೈಡೆಡ್ ಬೈ 2 ಮಾಡಿದ್ರೆ 325. ಓಕೆ, ಸೊ ಇದೇನಾಯ್ತು? ಆವೃತ್ತಿ. ಸೊ ಡಿ ಐ ಹೇಗೆ ಕಂಡುಹಿಡಿತೇವೆ? XI ಮೈನಸ್ A. ಸೊ ಇಲ್ಲಿ A ಬೇಕಲ್ವಾ, ಅಂದಾಜು ಬೆಲೆ. ಸೊ 100 ಪ್ಲಸ್ 350 ಡಿವೈಡೆಡ್ ಬೈ 2 ಮಾಡಿ. ಸೊ ಎಷ್ಟು ಬರುತ್ತೆ? ಇದು 450 ಡಿವೈಡೆಡ್ ಬೈ 2. $275. ಓಕೆ, ಸೊ ಇದೆಷ್ಟು ಬರುತ್ತೆ? 275 ಬರುತ್ತೆ. $225 ಅಲ್ವಾ? ಸಾರಿ. ಸೊ ಎಷ್ಟು ಬರ್ತಾ ಇದೆ? ಇದು 225. ಹಾಗಾದ್ರೆ ಎ ಏನಾಯ್ತು ಹೇಳಿ? 225. ಸೊ ಇಲ್ಲಿ ಮಧ್ಯ ಬಿಂದುವಿನಲ್ಲಿ ಎ ಏನಾಯ್ತು ಹೇಳಿ? 225 ಆಯ್ತು. ಓಕೆ, ಸೊ ಈಗ ನಾವೇನ್ ಮಾಡೋಣ? ಡಿ ಐ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ XI 125 ಮೈನಸ್ 225. ಸೊ ಇದೆಷ್ಟು ಬರುತ್ತೆ? 125 minus 225. So minus 100 equal to minus 100. So illesh barutte 175 minus 225. 175 minus 225. So minus 50. So 225 minus 225 ಎಷ್ಟು ಬರುತ್ತೆ? 0. 0. 275 minus 225 ಎಷ್ಟು ಬರುತ್ತೆ? 50 ಅಲ್ವಾ? ಸೊ 325 minus 225 ಏನ್ ಬರುತ್ತೆ? 100 ಬರುತ್ತೆ. ಈಕ್ವಲ್ ಟು 100. ಓಕೆ, ಸೊ ಈಗ FI ಇಂಟು DI ಅನ್ನ ಫೈಂಡ್ ಔಟ್ ಮಾಡೋಣ. FI ಇಂಟು DI. ಸೊ minus 100 into 4 ಏನಾಗುತ್ತೆ? minus
400. 50 into 5 minus 250. 12 into 0, 0. 50 into 2, 100. 100 into 2, 200. Okay. So ಈಗ summation fi ಎಷ್ಟು ಬರುತ್ತೆ ಹೇಳಿ? 4 plus 5 plus 12 plus 2 plus 2 ಎಷ್ಟು ಬಂದಿದೆ? 25. summation fi di ಎಷ್ಟು ಬರುತ್ತೆ ಇದು? minus 400 minus 250 plus 100 plus 200. So minus 350 ಬರುತ್ತೆ. So x bar equal to summation a plus summation fi di divided by summation fi. Okay. So a ಎಷ್ಟಿದೆ? 225 plus summation fi di ಏನ್ ಬಂದಿದೆ? minus 350 divided by summation fi ಎಷ್ಟಿದೆ? 25. is equal to x bar 225 plus minus ಆಗ್ಬಿಡತ್ತಿದ್ದು minus 350 divided by 25 minus 14. Okay. So 225 minus 14 211 211. ಓಕೆ. ಹಾಗಾದ್ರೆ ಇಲ್ಲಿ ಪ್ರತಿನಿತ್ಯ ಆಹಾರದ ವೆಚ್ಚದ ಸರಾಸರಿ ಎಷ್ಟು ಬರ್ತಾ ಇದೆ ಮಕ್ಕಳೇ? 211 ರೂಪೀಸ್ ಆಗತ್ತೆ. ಓಕೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಗಾಳಿಯಲ್ಲಿರುವ SO2 ನ ಸಾರತೆಯನ್ನ ಕಂಡುಹಿಡಿಯಲು ಮಿಲಿಯನ್ಗಳ ಒಂದು ಭಾಗದಲ್ಲಿ ಅಂದರೆ ppmಗಳಲ್ಲಿ ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಿದೆ. ಸೊ ಗಾಳಿಯಲ್ಲಿರುವ SO2 ನ ಸಾರತೆಯ ಸರಾಸರಿಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲೂ ಕೂಡ ನೀವು ಸರಾಸರಿ ಕಂಡುಹಿಡಿಯಲಿ ಯಾವುದೇ ವಿಧಾನವನ್ನ ಕೂಡ ನೀವು ಬಳಸ್ಕೊಂಡು ಇದರ ಸರಾಸರಿಯನ್ನ ಕಂಡುಹಿಡಿಬಹುದು ಮಕ್ಕಳೇ. ಓಕೆ. ಸೊ ಇಲ್ಲಿ SO2 ನ ಸಾರತೆ 0.00 to 0.04 ಇರುವ ಆವೃತ್ತಿ 4. ಸೊ ಇದು ಫ್ರೀಕ್ವೆನ್ಸಿ, ಇದು ವರ್ಗಾಂತರ. ಓಕೆ. ಸೊ ಈಗ ನಾವು xi ಮಧ್ಯಬಿಂದುವನ್ನ ಕಂಡುಹಿಡಿಯೋಣ. ಮಧ್ಯಬಿಂದು. ಸೊ 0.00 plus 0.04 divided by 2 ಮಾಡಿದಾಗ ಸೊ ಮಧ್ಯಬಿಂದು ಸಿಗತ್ತೆ. ಸೊ ಇದೆಷ್ಟು ಬರುತ್ತೆ? 0.02. So 0.04 plus 0.08 divided by 2 ಮಾಡಿದಾಗ 0.06. 0.08 plus 0.12 divided by 2. So 0.10. 0.12 divided plus 0.16 divided by 2. ಎಷ್ಟು ಬರುತ್ತೆ? 0.14
0.16 plus 0.20 divided by 2. So 0.18. 0.20 plus 0.24 divided by 2. So 0.2. So ಇಲ್ಲಿ ಈಸಿಯಾಗಿ ನೀವು ಹೇಳ್ಬಿಡ್ಬೋದು 20, 24. ಸೊ ಇದರ ಮಧ್ಯ ಪಾಯಿಂಟ್ ಯಾವ್ದಾಗತ್ತೆ ಹೇಳಿ 22 ಆಗತ್ತೆ. ಅದೇ ರೀತಿ 1, 16, 20. ಸೊ ಇದರ ಮಧ್ಯ ಬಿಂದು 18 ಆಗತ್ತೆ. ಓಕೆ, ಸೊ ಕರೆಕ್ಟ್ ಎಕ್ಸಾಕ್ಟ್ ಮಧ್ಯ ಬಿಂದುವನ್ನ ಈಸಿಯಾಗಿ ಹೇಳ್ಬೋದು, ಇಲ್ಲ ಡಿವೈಡ್ ಮಾಡಿ ಕೂಡ ನೀವು ಹೇಳ್ಬೋದು ಮಕ್ಕಳು. ಓಕೆ, ಸೊ ಇದು ಮಧ್ಯ ಬಿಂದು ಬಂದಿದೆ ನಮಗೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ನಾವು ಯು ಐ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ವಿಚಲನ ವಿಧಾನವನ್ನ ಬಳಸೋಣ ಇಲ್ಲಿ. ಸೊ ಯು ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ 2. ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಲ್ವಾ ಇದು. ಸೊ ಅಲ್ಲಿ ಎಚ್ ಅಲ್ಲಿ, ಸೊ ಹಿಂದಿನ ಲೆಕ್ಕದಲ್ಲಿ ಎಚ್ ಏನಾಗಿತ್ತು ಹೇಳಿ 2 ಆಗಿತ್ತು. ಸೊ ಇಲ್ಲಿ ನೋಡಿ, ಹಿಂದಿನ ಲೆಕ್ಕದಲ್ಲಿ ಯು ಐ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಲ್ವಾ. ಸೊ ಇಲ್ಲಿ ಎಚ್ ಏನಾಗಿತ್ತು, ವರ್ಗಾಂತರ 11 ರಿಂದ 13, 1, 2, ಎಚ್ 2 ಆಗಿತ್ತು. ಹಾಗಾಗಿ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ 2 ಅಂತ ತಗೊಂಡಿದ್ವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಸೊ ಇಲ್ಲಿ ಎಚ್ ಏನಿದೆ 0.002 0.04 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎಚ್ ಏನಿದೆ ಹೇಳಿ 0.04 ಅಲ್ವಾ. ಸೊ ಹಾಗಾಗಿ ಇದನ್ನ ಎಕ್ಸ್ ಐ 0.02 ಮೈನಸ್, ಸೊ ಎ ಅನ್ನ ಕಂಡು ಹಿಡಿಬೇಕು. ಸೊ ಎ ಬೇಕಲ್ವಾ. ಸೊ ಇದು ಏನಾಗುತ್ತೆ 0.0 ಪ್ಲಸ್ 0.24. ಸೊ ಡಿವೈಡೆಡ್ ಬೈ 2 ಎಷ್ಟು ಬಂದಿದೆ, 0.024 ಡಿವೈಡೆಡ್ ಬೈ 2, 0.12. ಸೊ ಇಲ್ಲಿ ಈ ಮಧ್ಯ ಬಿಂದುವಿನಲ್ಲಿ 0.12 ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ಎ ಅನ್ನ 0.10 ಅಂತ ತಗೊಳ್ಳೋಣ. ಸೊ ಹಾಗಾಗಿ ಇಲ್ಲಿ ಎ ಏನಾಗತ್ತೆ 10 ಆಗತ್ತೆ ಮಕ್ಕಳು. ಸೊ ಈಗ 0.02 ಮೈನಸ್ 0.10 ಡಿವೈಡೆಡ್ ಬೈ ಎಚ್ ಎಷ್ಟಿದೆ ಹೇಳಿ 0.04 ಅಲ್ವಾ, 0.04. ಸೊ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಹೋಗ್ತಾನೆ. ಸೊ ಇಲ್ಲಿ 0.02 ಮೈನಸ್ 0.10 ಡಿವೈಡೆಡ್ ಬೈ 0.4 ಮಾಡಿದಾಗ -2 ಬರುತ್ತೆ, -2. ಸೊ 0.06 ಮೈನಸ್ 0.10 ಡಿವೈಡೆಡ್ ಬೈ 0.04 ಮಾಡಿದಾಗ -1. ಸೊ ಅದೇ ರೀತಿ 0.10 minus 0.10 divided by 0.04, 0 ಬರುತ್ತೆ. ಸೊ 0.14 minus 0.10 divided by h ಎಷ್ಟಿದೆ 0.04. ಸೊ ಇದೆಷ್ಟು ಬರುತ್ತೆ +1. ನೆಕ್ಸ್ಟ್ 0.18 minus 0.10 divided by 0.04,
ಸೊ ಇದೆಷ್ಟು ಬರುತ್ತೆ +2. ನೆಕ್ಸ್ಟ್ 0.22 ಮೈನಸ್ 0.10 ಡಿವೈಡೆಡ್ ಬೈ 0.04 ಮಾಡಿದಾಗ 3 ಬರುತ್ತೆ. ಓಕೆ, ಸೊ ಇದೇನಾಯ್ತು UI ಆಯ್ತು ಮಕ್ಕಳೇ. ಸೊ ನೆಕ್ಸ್ಟ್ ಏನ್ ಮಾಡೋಣ, FI/UI ಅನ್ನ ಫೈಂಡ್ ಔಟ್ ಮಾಡೋಣ. FI/UI. ಓಕೆ, ಸೊ FI ಎಷ್ಟಿದೆ 4 into -2, ಸೊ -8, 9 into -1 -9, 9 into 0 0, 2 into 1 2, 4 into 2 8, 2 into 3 6. ಓಕೆ, ಸೊ ಇಷ್ಟು ಗೊತ್ತಾಗಿದೆ. ಸೊ ಈಗ ಸಮೇಷನ್ FI/UI ಎಷ್ಟು ಬರುತ್ತೆ, -8 -9 -1 ಬರುತ್ತೆ ಮಕ್ಕಳೇ. ಓಕೆ, ಸೊ +18 -7. ಸೊ ಸಮೇಷನ್ FI/UI ಎಷ್ಟು ಬರ್ತಾ ಇದೆ, ಸಮೇಷನ್ FI ಎಷ್ಟು ಬರ್ತಾ ಇದೆ, ಆವೃತ್ತಿಯ ಮೊತ್ತ 4 + 9 + 9 18 19 20 20. ಓಕೆ, 30 ಬರುತ್ತೆ. ಓಕೆ, ಸೊ ಸಮೇಷನ್ FI/UI FI ಎಷ್ಟು ಬರ್ತಾ ಇದೆ, 30 ಬರ್ತಾ ಇದೆ. ಸೊ ಈಗ ನಾವು ಫಾರ್ಮುಲಾನ ಯೂಸ್ ಮಾಡೋಣ. ಸೊ ಏನಿದೆ, x ಬಾರ್ ಈಕ್ವಲ್ ಟು a ಪ್ಲಸ್ summation FI/UI divided by summation FI. So a plus summation FI/UI ಎಷ್ಟು ಬಂದಿದೆ, -1 ಅಲ್ವಾ. ಸೊ -1 divided by 30. ಸೊ -1 divided by 30. ಸೊ -1 divided by 30. ಸೊ a ಎಷ್ಟಿದೆ ಹೇಳಿ, 0.10 ಅಲ್ವಾ. ಸೊ ಅಂದಾಜು ಮೌಲ್ಯ 0.10 ಇದೆ. ಸೊ x ಬಾರ್ ಈಸ್ ಈಕ್ವಲ್ ಟು 0.10 ಪ್ಲಸ್ ಮೈನಸ್ ಆಗುತ್ತೆ. ಸೊ 1/30 ಎಷ್ಟು ಬರುತ್ತೆ, 0.013. ಓಕೆ, ಸೊ ಈಸ್ ಈಕ್ವಲ್ ಟು 0.0987. ಓಕೆ, ಇದೇನಾಯ್ತು ಹೇಳಿ, x ಬಾರ್ ಆಗತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ, ಗಾಳಿಯಲ್ಲಿರುವ SO2 ನ ಸರಾಸರಿ ಎಷ್ಟಾಗತ್ತೆ ಮಕ್ಕಳೇ, 0.0987 ಆಗಿದೆ. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ನಾವು, ಸರಾಸರಿಗಳನ್ನ ಕಂಡುಹಿಡಿಯೋದು 3 ವಿಧಾನಗಳ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ನಾವು, ಬಹುಲಕಗಳು, ವರ್ಗೀಕೃತ ದತ್ತಾಂಶಗಳ ಬಹುಲಕಗಳು ಮತ್ತು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಆಲ್.